ಇನ್ನೊಂದು ಪ್ರಮುಖವಾಗಿ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಂತಹ ಶವಗಳದ್ದು, ಅಲ್ಲಿ ವಾಮಾಚಾರ ನಡೀತಾ ಇತ್ತು ಅಂತ ಅನೇಕ ಸ್ಥಳೀಯರು 60+ ಏಜ್ ಆದಂಥವ್ರು ಕೂಡ ಹೇಳಿದ್ದಾರೆ. ಅಲ್ಲಿ ವಾಮಾಚಾರ ನಡೆಯುತ್ತೆ. ಯಾಕೆ ವಾಮಾಚಾರ ನಡೆಯೋದಕ್ಕೆ ಏನು ಕಾರಣ? ನಾನು ಅದ್ರದ್ದು ಎಕ್ಸ್ಪರ್ಟ್ ಅಲ್ಲ. ಅಲ್ಲ, ನಿಮ್ಗೊಂದು ಮಾಹಿತಿ ಇರುತ್ತಲ್ಲ. ನನಗೆ ಎಕ್ಸ್ಪರ್ಟ್ ಅಲ್ಲ, ಮಾಹಿತಿ ಇರುತ್ತಲ್ಲ, ಯಾಕೆ ನಡೀತಾ ಇತ್ತು ಅನ್ನೋದು. ಯಾಕೆ ಇಷ್ಟೆಲ್ಲ ತನಿಖೆಯನ್ನ ಮಾಡಿದ್ರಿ, ಇಷ್ಟೆಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿದ್ರಿ ಅಂತ ತಿಳಿತಿದ್ದೀರಿ. ಸೊ ಇದ್ರ ಬಗ್ಗೆಯೂ ಕೂಡ, ಅಲ್ಲಿನ ಸ್ಥಳೀಯರ ಬಗ್ಗೆಯೂ ಕೂಡ ನೀವು ಮಾಹಿತಿಯನ್ನ ತೆಗೆದಿರ್ತೀರಿ ಅಂತ ಅನ್ಕೊಳ್ತೀನಿ. ಅವರು ಅಲ್ಲಿ ಹಿರಿಯರು ಹೇಳುವಂತದ್ದು, ಅಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದವರು ಹೇಳೋದು ಏನಂತ ಹೇಳಿದ್ರೆ, ಇವರು ಮಂಜುನಾಥ ಸ್ವಾಮಿಯ ಶಕ್ತಿಯನ್ನ, ಅಣ್ಣಪ್ಪ ಸ್ವಾಮಿಯ ಶಕ್ತಿಯನ್ನ ಬಂಧಿಸಿದ್ದಾರೆ. ಬಂಧಿಸೋದಕ್ಕೆ ಇವರು ಗೊತ್ತಿಲ್ಲ ನನಗೆ, ದಟ್ ಅದೇ ಹೇಳಿದ್ನಲ್ಲ, ಯಾರು ಈ ಧರ್ಮಾಧಿಕಾರಿ, ಇವರು ಈ ಕುಟುಂಬದವರು ಬಂಧಿಸಿದ್ದಾರೆ, ಬಂಧನ ಮಾಡೋದಕ್ಕೆ ಈ ರೀತಿ ವಾಮಾಚಾರ ಮಾಡ್ತಾ ಇದ್ರು ಅಂತ ಹೇಳಿ. ಆ ನಂತರ ಅಲ್ಲಿ ಸಿಕ್ಕಂತವು ಬುರುಡೆಗಳನ್ನು ನೀವು ನೋಡಿದ್ರಿ ಟಿವಿನಲ್ಲಿ, ಇಡೀ ಜಗತ್ತು ನೋಡಿದೆ. ಇಡೀ ಅಸ್ಥಿ ಪಂಜರಗಳನ್ನ ತೆಗೆದುಕೊಂಡು ಬಂದಿಲ್ಲ, ಇಂಡಿವಿಜುವಲ್ ಬುರುಡೆನ ತಗೊಂಡು ಬಂದಿದ್ದಾರೆ. ಆ ನಂತರ ಅದನ್ನು ನೋಡಿದಂತ ವಿಠಲ್ ಗೌಡ್ರು ನಮಗೆ ಫಸ್ಟ್ ಹೇಳಿದ ನನಗೆ, ಅಲ್ಲಿ ಅಂದ್ರೆ SIT ಅಲ್ಲಿ ನಾನೇ ಇದ್ದೆ ಅವತ್ತಿನ ದಿನ. ವಿಠಲ್ ಗೌಡ್ರು ಯಾವಾಗ ಅಲ್ಲಿ ಬಂಗ್ಲೆಗುಡ್ಡೆಗೆ ಹೋಗಿ ಬಂದ್ರಲ್ಲ, ಫಸ್ಟ್ ಅವ್ರ ಜೊತೆಗೆ ಇದ್ದಂತವ್ ನಾನೇ. ತುಂಬಾ ಇದ್ರಲ್ಲಿ ಶಾಕ್ ಆಗಿ ಹೇಳಿದ್ರು, ಸರ್ 4 ಬುರುಡೆ ಒಂದೇ ಜಾಗದಲ್ಲಿ, ಬರೀ ಬುರುಡೆ ಹೆಂಗ್ ಸಿಕ್ಕು ಬುರುಡೆ ಅಂದ್ರೆ ಅದನ್ನ ಬೇರ್ಪಡಿಸಿದ್ದಾರೆ, ರೂಂಡವನ್ನ ಬೇರ್ಪಡಿಸಿ ಏನಾದ್ರು ಮಾಡಿರಬಹುದು. ಅದರ್ವೈಸ್ ನಿಮಗೆ ಒಂದೇ ಜಾಗದಲ್ಲಿ ಒಂದು ಬಾಕ್ಸ್ ಅಲ್ಲಿ ಈ ಟೆನ್ನಿಸ್ ಬಾಲ್ ಇಡ್ತಾರಲ್ಲ, ಆ ರೀತಿ ಒಂದೇ ಈ ಜಾಗದಲ್ಲಿ 4-5 ಬುರುಡೆ ಇದೆ ಅಂತ ಹೇಳಿದ್ರೆ, ಸೊ ವಾಟ್ ಇಟ್ ಮೀನ್ಸ್?